ಹಾಯ್ ಲವ್ ಬಾರ ಲವ್ ಲೇಟ್ ಆಯ್ತಾ ಕೂತದೆ ಮಾಡೋದು 8 ಗಂಟೆಗೆ ಬಾ ಅಂತ ಹೇಳ್ಬಿಟ್ಟು 9 ಗಂಟೆ ಮಾಡ್ಕ ಕುಂತಿದೆಯಲ್ಲ ನಿನ್ನಂಗ ಆಗ್ಬಿಟ್ರೆ ಏನ್ ನಿನಗೆ ಬಂದ್ಬಿಟ್ಟದೆ ನಿನಗೆ ನೀನು 6 ಗಂಟೆಗೆ ಫೋನ್ ಮಾಡಿದ್ರೆ 8 ಗಂಟೆಗೆ ಫೋನ್ ಮಾಡಿದ್ದೀನಿ ನೀನು ಮಾಡ್ತೀನಿ ತಡಿ ಬನ್ನಿ ಬನ್ನಿ ಫ್ರೆಂಡ್ ನನಗೆ ತಲೆ ಕೆಡಿಸುವಂತ ಚಂದ್ರಪ್ರಭು ಜೊತೆ ನಾವು ಹೋಗ್ತಾ ಇದೀವಿ ಈಗ ಚಂದ್ರಪ್ರಭಾ ಅಣ್ಣ ಕರ್ಕೊಂಡು ಹೋಯ್ತವನೆ ಅಣ್ಣ ಟೂರ್ಗೆ ಇವತ್ತು ಏನೋ ಒಂದ್ ಖುಷಿ ವಿಚಾರ ಏನು ಗೊತ್ತಾ ಇವತ್ತು ಎಲ್ಲ ಖರ್ಚು ಅವನೇ ನನಗೆ ನೋಡ್ಕೊತವನೆ ₹1 ಖರ್ಚು ಮಾಡಿಸ್ತೇನೆ ಕರ್ಕೊಂಡು ಹೋಯ್ತವನೆ ಏನ್ ಪ್ರಯೋಜನ ಹಂಗಾರಿಗೆ ಒಂದ್ 5,000 ಕೊಡೋಣ ಖರ್ಚಿಗೆ ನೋಡಿ ಕಯ್ಯೋ ಅಂತವನೆ ಕಾರ್ ಹತ್ತಿಸ್ಕೊಂಡು ಈಗ ಏರ್ ಚೆಕ್ ಮಾಡ್ಸೋದಾಗ್ತಾವನೆ ಏರ್ ಬಂದ್ಬಿಟ್ಟು ಏನ್ ಪಂಚರ್ ಆಗಿರೋ ಗಾಡಿಲಿ ಹೋಗಕ್ಕಾಯ್ತದ ಅಯ್ಯಪ್ಪ ದೇವ್ರೆ ಅಣ್ಣ ಬಿಡ್ಬೇಡಿ ನೀವ್ ನಮ್ಮ ಅಣ್ಣಂಗ್ ಪಾಪ ತಲೆ ಕೆಡಿಸ್ತಾ ಇರೋದು ತಲೆ ಕೆಟ್ಟವ್ರಿಗೆ ಇಬ್ರು ಅಣ್ಣ ತಂಗಿರು ಸರಿಯಾಗಿದ್ದೀರಿ ಲೆಫ್ಟ್ ಹೋಯ್ತಾ ಇದ್ದಿಲ್ಲಣ್ಣ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಗೊಬ್ರಣ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅದ್ಯಾರು ಮೀಟ್ ಆಗಬೇಕು ಅಂತ ಹೇಳಿದ್ರಲ್ಲ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಹೋಗಲ್ವಾ? ಹೌದು ನನ್ನ ಮಗನ ಓಕೆ ಅದಕ್ಕೆ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ವಿನಿ ಅಲಿಯಾಸ್ ಗೊಬ್ರ. ಸೊ ಅವನ ಜೊತೆ ಏನೇನು ಕ್ವಾಟ್ಲೆಗಳಾಗ್ತವೆ ಇವತ್ತು ಅಂತ ನೋಡ್ಬೇಕಾ? ಹಾಗಾದ್ರೆ ನಾನು ಫ್ರೆಶ್ ಅಪ್ ಆಗಿ ಬಂದು ಹೇಳ್ತೀನಿ ರೀ. ಓಕೆ ಓ ಬಂದೇ ಬಿಟ್ಟ ಬನ್ನಿ ನೋಡೋಣ ಯಾರು ಬಂದು ಅಂತ. ಹಾಯ್ ಲವ್ ಬಾರ ಲವ್ ಲೇಟ್ ಆಯ್ತಾ ಕೂತದೆ ಮಾಡೋದು 8 ಗಂಟೆಗೆ ಬಾ ಅಂತ ಹೇಳ್ಬಿಟ್ಟು 9 ಗಂಟೆ ಮಾಡ್ಕ ಕುಂತಿದೆಯಲ್ಲ ನಿನ್ನಂಗ ಆಗ್ಬಿಟ್ರೆ ಏನ್ ನಿನಗೆ ಬಂದ್ಬಿಟ್ಟದೆ ನಿನಗೆ ನೀನು 6 ಗಂಟೆಗೆ ಫೋನ್ ಮಾಡಿದ್ರೆ 8 ಗಂಟೆಗೆ ಫೋನ್ ಮಾಡಿದ್ದೀನಿ ನೀನು ಮಾಡ್ತೀನಿ ತಡಿ ಬನ್ನಿ ಬನ್ನಿ ಫ್ರೆಂಡ್. ಅಂತೂ ಇಂತೂ ನಮ್ಮ ನನಗೆ ತಲೆ ಕೆಡಿಸುವಂಥ ಚಂದ್ರಪ್ರಭು ಜೊತೆ ನಾವು ಹೋಗ್ತಾ ಇದ್ದೀವಿ ಈಗ. ಚಂದ್ರಪ್ರಭಾ ಅಣ್ಣ ಕರ್ಕೊಂಡು ಹೋಯ್ತವನೆ ಅಣ್ಣ ಟೂರ್ಗೆ ಇವತ್ತು ಏನೋ ಒಂದ್ ಖುಷಿ ವಿಚಾರ ಏನು ಗೊತ್ತಾ? ಇವತ್ತು ಎಲ್ಲ ಖರ್ಚು ಅವನೇ ನನಗೆ ನೋಡ್ಕೊತವನೆ ₹1 ಖರ್ಚು ಮಾಡಿಸ್ತೇನೆ ಕರ್ಕೊಂಡು ಹೋಯ್ತವನೆ ಅಣ್ಣ ತುಂಬಾ ಖುಷಿ ಆಯ್ತಾ ಅದೇ ಅಣ್ಣ? ದೇವ್ರಿಗೆ ಅಂದ್ರೆ ಎಲ್ಲ ಮಾಡ್ಲೇಬೇಕು ನಿನ್ನಂಗೆ ಗಂಟು ಮಾಡ್ಕೊಂಡೆ ಬ್ಯಾಂಕ್ ಮಾಡ್ಕೊಂಡ್ ಏನ್ ಪ್ರಯೋಜನ ಹಂಗಾರಿಗೆ ಒಂದ್ 5,000 ಕೊಡೋಣ ಖರ್ಚಿಗೆ ನೋಡಿ ಕಯ್ಯೋ ಅಂತವನೆ ಕಾರ್ ಹತ್ತಿಸ್ಕೊಂಡು ಈಗ. ಸೊ ನನ್ನ ಜೊತೆ ಯಾರು ಜನ ಆಗ್ತಾರೆ ನೋಡಿ ಈಗ. ಸೊ ನಾನು ವಿ ಆದ್ರೆ ಸೊ ಇಬ್ರು ಸೇರಿದ್ರೆ ಸೊ ವಿನಿ ಗೊಬ್ರ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್. ನೋಡೋಣ ಈಗ ನೋಡಿ ಕ್ವಾಟ್ಲೆ ಮನ್ಸನ್ನ ನೋಡ್ತಾ ಇದ್ದೀರಿ. ಇನ್ನೂ ಹೆಚ್ಚವಾಗಿ ಕ್ವಾಟ್ಲೆ ಮಾಡ್ತೀವಿ. ಸೊ ನಿಮ್ಮನ್ನ ಎಂಜಾಯ್ ಮಾಡಿ ಅಂದರೆ ನಮ್ಮ ಒಂದು ಟ್ರಿಪ್ಪು ನಿಮ್ಗೆ ಎಂಜಾಯ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೋಗ್ತಾ ಏನಾಗುತ್ತೆ ಅಂತ. ಓಕೆ ಏನು ಲಕ್ಷಾಂತರ ರೂಪಾಯಿ ಪೆಟ್ರೋಲ್ ಹಾಕ್ಸಿರೋ ನನಗೆ ಏನು ನಂಬರ್ ನೋಡ್ಕಮ್ಮ ಅಂತಾನೆ. ಹಾಕ್ಸಿರೋದು 2,000 ರೂಪಾಯಿ ಪೆಟ್ರೋಲ್ಗೆ ಏನು ನಂಬರ್ ನೋಡ್ಕಮ್ಮ ಏನು ಎಗ್ರಿಸ್ಬಿಡ್ತಾರೆ. ನೋಡಿ ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಅನ್ಯೂನ್ಯತೆ ಒಂದು ಮೊಬೈಲು ಚಾರ್ಜರ್ ಇದ್ದಾಗೆ. ಆಲೆ 15 ಸರಿ ಸಣ್ಣ ಮಾಡ್ಕೊಂಡೆ ದೇವ್ರನ್ನ ನಿಲ್ಸಿ ಸ್ಟಾರ್ಟ್ ಮಾಡತ್ತವೆಲ್ಲ ಮಾಡ್ತಾವೆಲ್ಲ ಸಣ್ಣ ಮಾಡ್ಕೊತೀಯ. ದೇವ್ರ ತಂದಾಗ 15 kg ಇದ್ದ ದೇವರು ಅಲ್ಲಿ ಇವನು ಸಣ್ಣ ಮಾಡಿ 3 kg ಆಗ್ಬಿಟ್ಟವನೆ. 3 ಗ್ರಾಮ್ ಆಗಿರೋದು ಕತೆ ಮುಗೀತು. ಅಣ್ಣ ಇಷ್ಟೊಂದು ಆಡ್ಕೋತಿದಾರೆ ನಿಮ್ಮನ್ನ ಏನಾದ್ರು ಹೇಳಿ. ಅವ್ರಿಟ್ರೆ ಒಳ್ಳೆ ಪಂಚ್ ಇಡ್ತಾರೆ, ಅವಾಗ ನಾವೆಲ್ಲ ಸುಮ್ಮನೆ ನನ್ನ ಹತ್ರ ಪಂಚ್ಗಳು ನಡೆಯೋದಿಲ್ಲ ಅಕ್ಕಮ್ಮ. ಇನ್ನೇನು ಏರ್ ಚೆಕ್ ಮಾಡಿಸಿ ಇನ್ನೇನು ಪಂಚರ್ ಟೈರಲ್ಲಿ ಒಳಗಕ್ಕದ ಏರ್ ಚೆಕ್ ಮಾಡ್ಸೋದಾಗ್ತಾವನೆ ಏರ್ಗೆ ಬಂದ್ಬಿಟ್ಟು ಏನು ಪಂಚರ್ ಆಗಿರೋ ಗಾಡಿಲಿ ಹೋಗಕ್ಕಾಯ್ತದ ಅಯ್ಯಪ್ಪ ದೇವ್ರೆ
ಅಣ್ಣ ಬಿಡ್ಬೇಡಿ ಬಿಡ್ಬೇಡಿ ನೀವು. ಮಾತಾಡ ನಮ್ಮ ಮಾತಾಡು. ಇಷ್ಟೊಂದಿರ್ರಿ ಹಾ? ಕುತ್ಕೊಂಡು ಹಂಗೆ ತಗೋಗು ಪಂಚಾಯತ್ ಇರಲ್ಲ ಅವನು ಬಿಸಿ ಆಗೋ ನಿನಗಿಂತ ನಮ್ಗಿಂತ ಏರ್ ಹಾಕೋರೆ ತುಂಬಾ ಬಿಸಿ ಆಗ್ಬಿಟ್ಟವನಲ್ಲಮ್ಮ ಅಲ್ಲಿ ಓಡಿಸ್ತಾ ಹೋಗರ್ಲೆ ಅಂದ್ಬಿಟ್ಟು ಗೊರಗುಂಟೆ ಪಾಳ್ಯ ಸರಿ ಅಣ್ಣ. ಇದೇ ಗೊರಗುಂಟೆ ಪಾಳ್ಯ. ರೈಟ್ಗೆ ಹೋದ್ರೆ ಲೆಫ್ಟ್ಗೆ ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸ್ಟ್ರೈಟ್ ಹೋಗಿ ಮುಂದಕ್ಕೆ ಹೋಗಿ ರೈಟ್ ಎತ್ಕೊಂಡೆ. ನಾನು ಹೇಳ್ತಾ ಇರೋದು ಏನ್ ಕಾಡ ಅಡ್ರೆಸ್ ಗೊತ್ತಾಗಿಲ್ವಣ್ಣ ನಿನ್ಗೆ? ನೀವ್ ನಮ್ಮ ಅಣ್ಣಂಗ್ ಪಾಪ ತಲೆ ಕೆಡಿಸ್ತಾ ಇರೋದು. ತಲೆ ಕೆಟ್ಟವ್ರಿಗೆ ಇಬ್ರು ಅಣ್ಣ ತಂಗಿರು ಸರಿಯಾಗಿದ್ದೀರಿ. ತಲೆ ಕೆಟ್ಟವ್ರು ಲೆಫ್ಟ್ ಹೋಯ್ತಾ ಇದ್ದಿಲ್ಲಣ್ಣ ಕಾರ್ ನಿನ್ಗೆ ಅಲ್ಲೇ ಅಲ್ಲಿ ಅವ ಹಿಂಗ್ ಗೊತ್ಬಿಟ್ಟೆ ನಡಿ. ಅಣ್ಣ ಭೂಮಿಗ್ ನೀವ್ ಫಸ್ಟ್ ಬಂದ್ರ ಅವ್ರ ಫಸ್ಟ್ ಬಂದ್ರ ಕೇಳಿ. ಅಯ್ಯೋ ಭೂಮಿಗೆ ಯಾಕಾರ ಬಂದ ಅನಿಸ್ಬಿಟ್ಟದ. ಅವ್ರಿಗೂ ಹೆಚ್ಚು ಕಡಿಮೆ 35 ಮೇಲೆ ಆಗದೆ ಸತ್ಯವಾಗ್ಲೂ ನೋಡು ಆಗಿದ್ಯಾ? ನಿಜ ಹೇಳು. ಅವ್ನು ಹೇಳ್ತಾನೆ ಕೇಳಿ ಭೂಮಿಗೆ ಏನಂದೆ ಅವಾಗ ಭೂಮಿಗೆ ಅಣ್ಣ ಫಸ್ಟ್ ಬಂದ್ರ ನೀವ್ ಫಸ್ಟ್ ಬಂದ್ರ. ಅವ್ನ್ ಬಂದ್ಮೇಲೆ ಭೂಮಿನೇ ಅಂತ ಇವನ್ ಯಾಕಪ್ಪ ಬಂದ ಅಂತ. ಅಕ್ಕ ಏನಂತ ಕರೀತಾರ ಅಣ್ಣ ನಿಮ್ಮನ್ನ? ನನ್ನನ್ನ ಯಾವಾಗ್ಲೂ ಅಪ್ಪಿ ಅಪ್ಪಿ ಅಂತಿದ್ರು. ಇತ್ತೀಚೆಗೆ ಸ್ವಲ್ಪ ನನ್ನನ್ನ ಭಾರತಿ ಅಂತ ಕರೆದಾಗ ನನ್ನ ತಂದೆ ತರ ಫೀಲ್ ಆಗೋದು ನನಗೆ. ನನ್ನ ತಂದೆ ನಾನು ಹಂಗೆ ಕರಿತಾ ಇದ್ರು ಭಾರತಿ ಅಂತ. ಇವಾಗ ನೆನ್ನೆ ಮೊನ್ನೆ ಒಂದ್ ವಾರದಿಂದ ಬರೀ ಭಾರತಿ ಅಂತ ಕರೆದ್ರೇನೆ ಒಂಥರ ಅಪ್ಪನ ನೆನಪು ಆಗ್ತಾ ಇದೆ. ಹಂಗ್ ಕರಿಬೇಡ ಕಣ ಅಪ್ಪ ಅನ್ಕೋಬಿಟ್ಟರು. ಅಯ್ಯಪ್ಪ ನೀನು ಅಪ್ಪಿ ಅಪ್ಪಿ ಏನಪ್ಪ ನೀನು ಭಾರತಿ ಅನ್ಬೇಡ. ಪ್ರಿಯಾ ಅಂತ ಕರಿ. ನನ್ ಇನ್ನೊಂದ್ ಹೆಸರು ಇದೆ ಏನಂತ? ಪ್ರಿಯಾ ಅಂತ. ಅಯ್ಯೋ ನೀವು ಪ್ರಿಯತಮ್ಮ ಅಂತಾರೆ, ನೀವ್ ಯಾಕೆ ಪ್ರಿಯತಮ್ಮ ಅಂತ ಕರಿಬಾರ್ದು? ನೀವ್ ಹಂಗ್ ಕರ್ಗಿರ್ದ್ ಬಿಟ್ರಿ ಆಮೇಲೆ ತಮ್ಮ ಅನ್ಕೊಂಡ್ ಇನ್ನೂ ಖುಷಿ ಪಟ್ಟೈತೇನೆ. ಅಯ್ಯೋ ನಾನು ಇನ್ನೂ ಚಿಕ್ಕ ವಯಸ್ಸು ಹುಡುಗ ಅನ್ಕೊಂಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪ್ರಿಯಾ ಪ್ಲೀಸ್ ಲವ್ ಮೀ. ಅಂತ ಸಾಂಗ್ ನನಗೆ ಇಷ್ಟ ಇಲ್ಲ. ನಿಮ್ಗೋಸ್ಕರ ಯಾವತ್ತು ಹಾಡೇ ಹಾಡಿಲ್ವಾ ಹಂಗಾದ್ರೆ? ಯಾವ್ದೋ ರಾಜ್ಕುಮಾರ್ ಸಾಂಗ. ಓಕೆ ಹಿಂಗೆ ಒಂದ್ಸಲ ಯಾವ್ದದು ಕೋಕೋ ಕಿಚನ್ ಅಣ್ಣ ಹೋಗಿದ್ದು. ಆ ಕೋಕೋ ಕಿಚನ್ ಮಾಡಿದಾಗ ಇಂಟರ್ವ್ಯೂ ನಡೀತಿತ್ತಲ್ಲ. ಆ ಟೈಮ್ ಅಲ್ಲಿ ಇವ್ರು ಏನ್ ಮಾಡಿದ್ರು, ನಿಮ್ಗೆ ಯಾರು ಇಷ್ಟ ತುಂಬಾ ಹೀರೋ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ರಾಜ್ಕುಮಾರ್ ಅವ್ರ ಇಷ್ಟನಾ ಅಂತ ಕೇಳಿದ್ರ. ನಾನು ಇಲ್ಲ ಅನ್ಬಿಟ್ಟೆ. ಏನು ಮಾನ ಮರ್ದೆ ತೆಗಿತಿದ್ಯಾ, ಅಪ್ಪಾಜಿನ ಇಷ್ಟ ಇಲ್ಲ ಅಂತಿದ್ಯಲ್ಲ ಹಂಗೆ ಹೆಂಗಂತ ಇವ್ರು ಫುಲ್ ತಲೆ ಕೆಡಿಸ್ಕೊಬಿಟ್ರು. ರಾಜ್ಕುಮಾರ್ ಅವ್ರ ಮಗ ಇಷ್ಟ ಆಗ ಅವ್ರು ನಾವೆಲ್ಲ ಒಂದೇ ಏಜ್ ಅಲ್ವಾ, ನೀವು ಅವರೆಲ್ಲ ಒಂದೇ ಏಜ್ ಅಲ್ವಾ ಅಂದ್ಬಿಟ್ಟೆ. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದೋ. ಆಫ್ಟರ್ 3 hours ಫೈನಲಿ ನಮ್ಮ ಜರ್ನಿ ಇವಾಗ ಡೆಸ್ಟಿನೇಷನ್ ರೀಚ್ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲ ಸಾರಿ ವೈ ಐ ಆಮ್ ಟೆಲ್ಲಿಂಗ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಸುಬ್ರಹ್ಮಣ್ಯ ಸೊ ಬಂದಿದ್ದೀವಿ. ಈಗ ಇಷ್ಟೊತ್ತು ಕೂಳೆ ಮಾಡ್ದೋ. ಸೊ ಅದಲ್ಲ, ಇನ್ನು ದೇವರ ಕೃಪೆಗೆ ಪಾತ್ರರಾಗೋಣ. ಸೊ ಇಲ್ಲಿ ನೋಡಿ ಚಂದ್ರಪ್ರಭುರು ಬಂದರು. ಅಣ್ಣ ನೋಡಿ ಬಂದೇಟ್ಗೆ ಫೋಟೋಶೂಟು ಇವ್ರದ್ದು. ಫೋಟೋಶೂಟ್ ಇಲ್ಲ ಅಂದರೆ ಆಗೋದಿಲ್ಲ ನೋಡಿ, ನಾನಂತೂ ಬಿಡಲ್ಲ. ಓಕೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬಾಮ ತಗೊಂಡು ಹೋಗೋಣ. 50 ರೂಪಾಯಿ ಸಾಕು ಫ್ಯಾಮಿಲಿ ಸೆಟ್. ಇದು ಪಾಪು ಆಗ್ಲಿ ಅಂತ ಬೇಡ 50 ರೂಪಾಯಿ ಸಾಕು. 150 ರೂಪಾಯಿಂದ ಹಾಕು. 50 ರೂಪಾಯಿ ಇದು ಅದೇ ಫುಲ್ ಸೆಟ್ 50 ರೂಪಾಯಿ ಕುಟುಂಬಕ್ಕೆ ಬಂದೆ ಆಮೇಲೆ ಕೊಡ್ಬೋದಾ? ಫೈನಲಿ ಚಂದ್ರನವ್ರ ಫ್ಯಾಮಿಲಿ ಎಲ್ಲ ಬಂದು ಫೋಟೋ ತಗೊಬಿಟ್ಟು ನೋಡಿ ಏನು ಬರೋದನ್ನೇ ಕಾಯ್ತಿದ್ರು. ಸೊ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ದೇವರು ಒಳ್ಳೇದು ಮಾಡಲಿ. ವಿನಿ, ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ.
ನೋಡಿ ನಮ್ಮ ಸುತ್ತಮುತ್ತನೇ ಒಂದು ಒಳ್ಳೊಳ್ಳೆ ಒಂದು ಪುಣ್ಯಕ್ಷೇತ್ರಗಳಿವೆ. ಸೊ ಅವಾಗಿಂದ ನಿಮಗೆ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ನಲ್ಲ, ಸೊ ನಾವಿವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಈಗ ಬನ್ನಿ, ದೇವ್ರ ದರ್ಶನ ಮಾಡೋಕ್ಕೆ ಕೊಡಲ್ಲ, ಸೊ ನಾವು ದರ್ಶನ ಮಾಡ್ತೀವಿ. ಸೊ ನೀವೆಲ್ರಿಗೂ ನಾವೇ ಬೇಡ್ಕೊಳ್ತೀವಿ, ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಓಕೆ ಬನ್ನಿ. ದೇವ್ರ ದರ್ಶನ ಚೆನ್ನಾಗಿ ಆಯ್ತಾ? ಹಾಂ, ಇದೇ ಫಸ್ಟ್ ಟೈಮಲ್ಲಿ ಒಣ ಬಂದಿರೋದು. ಸೊ ಎತ್ಕೋ ಇದ ನೋಡಿ, ದೇವಸ್ಥಾನ ಅಂದರೆ ಜನಗಳು ಇದ್ದೇ ಇರ್ತಾರೆ. ಸೊ ಜನಗಳಿದ್ದವು ದೇವ್ರು ಇದ್ದೇ ಇರ್ತಾನೆ ಅನ್ನೋ ನಂಬಿಕೆ ಯಾವತ್ತೂ ದೇವರು ಸುಳ್ಳು ಮಾಡಿಲ್ಲ. ಜನಗಳೆಲ್ಲಿರ್ತಾರೆ ಅಲ್ಲಿ ದೇವ್ರು ಇರ್ತಾರೆ. ಸೊ ದೇವ್ರು ಇದ್ದಿದ್ದ ಕಡೆ ಜನಗಳಿರ್ತಾರೆ. ಸೊ ಫೈನಲಿ ದರ್ಶನ ಮುಗೀತು. ಈಗ ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಡ್ತಾ ಇದ್ದೀವಿ. ಸೊ ದೇವರು ಯಾವ ರೂಪದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ನೋಡಿ, ಈ ರೂಪದಲ್ಲಿ ಇರ್ತಾರೆ, ಅಲ್ಲೇ ಇದ್ದಾರೆ ನಮ್ಮ ದೇವ್ರು, ಇಲ್ಲೇ ಇದ್ದಾರೆ ನೋಡಿ. ಹಾಂ, ದೇವ್ರು ನೋಡಿ ಬಂದು ಮೊಬೈಲ್ ಕಿತ್ಕೊಬಿಟ್ಟಾರು ಅಂತ ಭಯ. ದೇವರು ಅಂತ ಕೈ ಮುಗಬೇಕು ಅನಿಸುತ್ತೆ, ಮೊಬೈಲ್ ಕಿತ್ಕೊಂಡೋದ್ರು ಅಂತ ಭಯ. ಮೊಬೈಲ್ ನಂದು ಕಿತ್ಕೊಂಡೋದು ರೀ. ಸೊ ನಾಗದೇವರು ನೋಡಿ, ಇಲ್ಲಿ ಬಂದರೆ ಈ ಪುಣ್ಯಕ್ಷೇತ್ರ ಇದು ಘಾಟಿ ಸುಬ್ರಹ್ಮಣ್ಯ ಅಂತಂದರೆ ನಾಗದೇವರು ನಿಮ್ಮ ದೋಷಗಳು ಪರಿಹಾರ ಆಗುತ್ತೆ. ಸೊ ಈ ನಮ್ಮ ಚಂದ್ರಣ್ಣನಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಫಸ್ಟ್ ಬಂದಿದ್ದೆ. ಸೊ ಚಂದ್ರಣ್ಣನಿಗೆ ಹೇಳಿದೆ, ಬಾಣ ಒಂದು ಒಳ್ಳೆ ಪ್ಲೇಸ್ ಇದೆ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದೆ. ನಮ್ಮ ಕರ್ನಾಟಕದಲ್ಲಿ ಈಗ ವೀಡಿಯೋ ಮಾಡ್ತಾವನೆ ನೋಡಿ, ಒಳ್ಳೆ ಮದುವೆ ಗಂಡು ಆರ ಹಿಡ್ಕೊಂಬಂದಂಗೆ ಹಿಡ್ಕೊಬತ್ತವನೆ. ನಮಗೂ ಟೆನ್ಷನ್ ಆಗೋದು, ಇದೇನು ಮದುವೆ ಗಂಡು ಆರ ಹಿಡ್ಕೊಂಬಂದಂಗೆ ಹಿಡ್ಕೊಬತ್ತವನೆ ಅಂತ. ಅಣ್ಣ ಈಗ ಅದು ಹೊರಗಡೆ ಹೋಗಿ ಮಾರ್ಬಿಟ್ಟದ ಗುಲಾಬಿ ಅವ್ರವ. ಹಾಂ, ಓಹೋ ಆ್ಯಕ್ಚುಲಿ ದೇವ್ರ ಆಶೀರ್ವಾದ ನಿಮ್ಗೆ ಇಬ್ರಿಗೂ ಸಿಕ್ತಂಗೆ ಆಯಿತು. ಒಳ್ಳೇದಾಗಲಿ. ಯಾರ ನಿನ್ನ ಹೆಸರು? ನಿಮ್ಗೆ ಯಾಕೆ ಬೇಕದು? ನೋಡಿ ಹಂಗೆ ಹಾಲು ಕುಡ್ಕೊಂಡು ಹೋಯ್ತಾ ಇದೆ. ಈ ವಯಸ್ಸಿಗೆ ನಮಗೆ ಚಡ್ಡಿನೇ ಆಗ್ತಿರ್ಲಿಲ್ಲ. ಇವನು ಪಂಚೆ ಸಲ್ಲಿ ಎಲ್ಲ ಉಟ್ಕೊಂಡ್ ಬಂದವನು. ಯಾರು ಮಮತಾ ಅಂತವನೆ? ಏನು ಪಕ್ಕದ ಮನೆ ಒಳಗೆ ಲೈನ್ ಆಗ್ತಿದೆ ಆಲ್ರೆಡಿ. ಕೊಡಲ್ಲ ಅವನು. ದೇವಸ್ಥಾನ ಆದಮೇಲೆ ದೇವ್ರದ್ದು ಪುಣ್ಯ ಕೊಳ. ಓಹೋ ಏನು ಎಲ್ಲರೂ ಯಾರಣ್ಣ? ಹಾಂ, ನಿಮ್ಮ ಫ್ರೆಂಡ್ಸ್ ನೋಡೋಣ ಚಂದ್ರಣ್ಣ ಅಲ್ಲಿ ಹೋಯ್ತ ಮೇಲೆ. ಹೊಡೆದಾಡ್ತವ್ರಲ್ಲಪ್ಪ ಎಲ್ಲ ಇಲ್ಲೇ ಅವ್ರೆ. ಫೈನಲಿ ದೇವಸ್ಥಾನದ ಪ್ರಸಾದ ನಮ್ಗಳ ಕೈಲಿ ಪ್ರಸಾದ. ಕೂರು. ಪ್ರಸಾದ ತಿನ್ನೋ. ಸೊ ಇವಾಗ ಘಾಟಿ ಸುಬ್ರಹ್ಮಣ್ಯ ದರ್ಶನನೂ ಸಿಕ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಒಳ್ಳೆ ಪ್ರಸಾದ ಸಿಕ್ತು. ಹೊಟ್ಟೆ ತುಂಬ ತಿಂದ್ವಿ ಅಲ್ಲ ಇಬ್ಬರು. ತುಂಬ ಚೆನ್ನಾಗಿತ್ತು. ಸಿಹಿ ಪೊಂಗಲ್ ಅಂತೂ ಅದ್ಭುತವಾಗಿತ್ತು. ಸೊ ಈಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನನ ನೋಡಾಯ್ತು. ಈಗ ಮುಂದಿನ ಪ್ಲೇಸ್ಗೆ ಯಾವ್ದು ಹೋಗ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್.
ಪ್ರಸಾದ ಪ್ರಸಾದ ಅನ್ಕೊಂಡು ಎರಡು ಹೆಂಗೆ 2 ತಟ್ಟೆ ಬಿಡ್ದಲ್ಲಣ್ಣ. ಫಸ್ಟ್ ಟೈಮ್ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದು ಚಂದ್ರಣ್ಣ. ಆ್ಯಕ್ಚುಲಿ ದೇವ್ರಿಗೆ ಮಾತು ಕೊಟ್ಟಿದ್ದೀನಿ ನಿಂಗೆ ಕರ್ಕೊಬತ್ತೀನಿ ಅಂತ. ಸೊ ಹೆಂಗನ್ನಿಸ್ತು? ಸೊ ನಿಜವಾಗ್ಲೂ ದೇವಸ್ಥಾನಕ್ಕೆ ನಾವು 4 ಜನ ಬಂದು ದೇವರ ದರ್ಶನ ಆಯಿತು. ಮತ್ತೊಮ್ಮೆ ಬರಬೇಕು ಅಂತ ಅನಿಸ್ತೈತೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಒಂದ್ಸಲ ಬನ್ನಿ, ದೇವ್ರ ದರ್ಶನ ಪಡ್ಕೊಳ್ಳಿ ಅಂತ ಹೇಳಿ. ನೀವೇನಂತ ಬೇಡ್ಕೊಂಡ್ರಿ ಇಬ್ರು ನಗ್ನಗ್ತಾ ಚೆನ್ನಾಗಿರ್ಬೇಕು, ನಮ್ಮಷ್ಟೇ ನೀವು ಚೆನ್ನಾಗಿರ್ಬೇಕು, ನನ್ನ ಆತ್ಮೀಯ ಸ್ನೇಹಿತರು ನೀವು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಗೊತ್ತಾಗ್ಬಿಟ್ಟದೆ ಅವ್ರಿಗೂ. ಅಯ್ಯಯ್ಯೋ, ಫೈನಲಿ ನಾವು ಹೊರಡ್ತಾ ಇದ್ದೀವಿ. ಅದೇ ಬರಬೇಕು ಫೈನಲಿ ಅನ್ನೋದೊಂದು ಇದು ಮಾಡ್ಬಿಡೋಣ. ಏನು ಹೇಳ, ಕ್ರಿಯೇಟ್ ಮಾಡ್ಬಿಡೋಣ ಪ್ರತಿ ಸಲ ಅದೊಂದೇ. ಫೈನಲಿ ನಾವು ಹೊರಡ್ತಾ ಇದೀವಿ, ಬನ್ನಿ ಫೈನಲಿ ನೋಡೋಣ. ಇಲ್ಲಿ ಬನ್ನಿ, ಕೊನೆಗೆ ಟ್ರೆಂಡ್ ಆಗಿ ಕೊನೆಗೆ ಫೈನಲಿ ಗೊಬ್ಬರ ಆಗ್ಬಿಡ್ಬೇಕು. ಅವನ್ TVS XL ಚೇಂಜ್ ಮಾಡಕ್ ಆಗ್ನಿಲ್ವಣ್ಣ ನಿನ್ ಕೈಲಿ? ನೋಡು ಅಲ್ಲೋಡು, ಆಲೆ ಅಲ್ಲೊಂಟೋದ್ಮೇಲೆ ಅವ್ನು ಎಲ್ಲೆಣ್ಣ ಹೋದ. ಏನ್ ನುಗ್ತಾವನೆ ಗುರು, ಏನೋ ಎಣ್ಣೆ ಹೊಡೆಯಕ್ ಹೋಯ್ತಾ ಇರ್ಬೋದು. ಸೈಡ್ಗೆ ಆಗ್ತಾ ಬಾರ್ಗೆ ಅನ್ಸ್ತದೆ ಅಣ್ಣ. ಫ್ರೆಂಡ್ ಹಾಕಾದ್ರೆ ಒಂದ್ ನಿಮಿಷ ಅಲ್ಲಿ ಕೈ ಬಿಟ್ರೆ ನಾವು ಫ್ರೆಂಡ್ ಎಲ್ಲ ಫ್ರೆಂಡ್ ಆಗೋಯ್ತೀವಿ. ಸುಮ್ ಕುತ್ಕೋ. ಹಂಗ ಬದಾಡ್ಕೊಂಡ್ ನಿಂತಿದೀಯ. ಅದು ಕೇಳಿದೆ ಗಣ, ಹೇಳ್ತೀಯ ಸೂಪರ್ ಅಲ್ಲ? ಫೈನಲಿ ಈಶಾ ಟೆಂಪಲ್ಗೆ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದು 1 ಕಿಲೋಮೀಟರ್ ಅಂತ ನೋಡಿ ಗೂಗಲ್ ದೇವತೆ ಹೇಳ್ತಾವಳೆ. ಗೂಗಲ್ ದೇವತೆ ಕಡೆಗೆ ಹೋಯ್ತಾ ಇದೆಯಾ? ಆ್ಯಕ್ಚುಲಿ ಕೋರೆ ನೋಡಿ, ಅಲ್ಲೆಲ್ಲ ಜಲ್ಲಿ ಡ್ರೆಸ್ಸು, ಎಷ್ಟು ಚಪ್ಪಲಿಗಳು ನೋಡಿದವರು ಗೊತ್ತಿಲ್ಲ. ಏನೋ ಮಾತಾಡ್ತಾವನೆ, ಏನಿಲ್ಲ, ಎಲ್ಲ ಬೆಟ್ಟ ಗುಡ್ಡಗಳು ಅಂತಿದ್ದು. ಅತ್ತಗಿಡ್ದಿದ್ರು ಗೊತ್ತಾಯ್ತಿತ್ತಲ್ಲಪ್ಪ. ಅಯ್ಯೋ ಅತ್ತಗಿಡ್ದಿದ್ರು ಗೊತ್ತಾಯ್ತಿತ್ತು ನಮ್ ಕಷ್ಟ. ಅಯ್ಯೋ ಟರ್ನ್ ಮಾಡೋ ಅಂದ್ರೆ ಬೆಟ್ಟದ ಕಡೆಗೆ ಹೋಯ್ತಾನಲ್ಲಪ್ಪ. ಅಯ್ಯೋ ಶಿವನೇ, ದೇವ್ರಣ್ಣ ಬಿಟ್ಟಿದ ಅದ್ಕಮ್ಮ ನೀವು ನೋಡಿಲ್ಲ. ಹೊಂಟೋಗಿತ್ತು ಕ್ವಾರೆ ಒಳಗೆ. ಅಯ್ಯೋ ಅಪ್ಪ, ಓಂ ನಮಃ ಶಿವಾಯ. ಬಾಯ ಸುಸ್ತಾಗಲ್ವಾ ಅಂತ ಅವ್ರಿಗೆ. ಅವ ನಾವ್ ಎಂತ ಡ್ರೈವರ್ ಜೊತೆ ಬಂದಿವಿ. ಅಲ್ಲ ಎಮ್ಮಿ ಅನ್ನಂಗಿಲ್ಲ, ಕಿಲಿ ಮಾಡ್ತಾವ್. ನಿಂಗೆ ಹೆಂಗೆ ರೋಡಲ್ಲಿ ಪಟ್ಟೆ ಬರ್ದವ್ರು ಆ ಪಟ್ಟೆ ಮೇಲೆ ಹೋಯ್ತಾವ್ನೆ. ಅಯ್ಯೋ ಶಿವನೇ, ರೋಡ್ ಪಟ್ಟೆ ಮೇಲೆ ಹೋಗ್ಬೇಡ, ರೋಡಲ್ಲಿ ಹೋಗಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ ಕಣಪ್ಪ. ಖಾಲಿ ರೋಡಲ್ಲಿ ಎಲ್ಲ ಹಿಂಗೆ ಫುಲ್ಲು ಅಣ್ಣ ಯಮ ಹೊಡೆದಂಗೆ ಹೊಡ್ತೀನಿ. ಹಿಂಗೆ ತೋರಿಸಿ ಸಾಕು ಫ್ರಂಟ. ಸಖತ್ತಾಗೈತಲ್ಲ ರೋಡೆಲ್ಲ. ಚಂದ ಉಂಟು, ಕಾಣಿಸ್ತಾ ಇಲ್ಲ ಅದಕ್ಕೆ. ಹಂಗೆ ಹೆಂಗೆ ಒಳ್ಳೆ ಫಾರಿನ್ ರೋಡ್ ಮಾಡ್ದಂಗೆ ಮಾಡೋರು. ಅದ್ಕಮ್ಮ ಬಿಗೆ ಗಿಡ್ಕಳಿ. ಅಯ್ಯೋಯ್ಯೋ ಅಣ್ಣ, ಏನಣ್ಣ ನೀನು ಇದು ಯಾವ್ದೋ ರೇಸ್ ಟ್ರ್ಯಾಕಲ್ಲಿ ಓಡಿಸ್ದಂಗೆ ಆಯ್ತದೆ. ಅತ್ತಿಂದ ಏನು ಕಾಣ್ತಲ್ಲ, ನಿಲ್ಸೋ. ಅದೇನೋ ಅಂತಾರಲ್ಲ, ನನ್ ಗಂಡ ಬಾಳೆ ತಿಂಡ್ ಕಡಿಯಕ್ಕೆ ಸೂರ ಅಂತಿದ್ರಲ್ಲ, ಹಂಗೆ ಇಲ್ಲಿ ನಿಧಾನಕ್ಕೆ ಹೋಗ್. ಅದೇ ಅಣ್ಣ, ನಿಧಾನಕ್ಕೆ ಹೋಗಪ್ಪ. ಹೊಸ ರೋಡು ಏನ್ ಮಾಡಿ ಕುಡಿ 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 ಸೂಪರ್ ಆಗಿದೆ. ವಾವ್, ಫೈನಲಿ ನಾವು ಈಗ ಈಶಾ ಟೆಂಪಲ್ಗೆ ಬಂದಿದ್ದೀವಿ. ಈ ನವಜೋಡಿ ಕರ್ಕೊಂಡು ಈಗ ಈಶಾ ಟೆಂಪಲ್ ಕರ್ಕೋಗಿ ಆ ಶಿವನ ದರ್ಶನ ಮಾಡಿಸಿ. ನೋಡಿ ಅಲ್ಲಿ ಬೈತಾ ಕೂತಾನೆ, ಎಲ್ಲರೂ ಕಾಣಂಗೆ ಅಂತಾನೆ. ಈಗ ಒಂದು ಟರ್ನಲ್ಲಿ ನಾವೆಲ್ಲರೂ ಕಾಣ್ದಂಗೆ ಮಾಡ್ಬಿಟ್ಟಿದ್ದ ಡ್ರೈವಿಂಗ್ ಮಾಡ್ತಾ. ಅಯ್ಯೋ ಹಂಗೇನಿಲ್ಲ, ನಮ್ಮ
ಅಣ್ಣ ನಿಮಗೆ ಸುಮ್ಮನೆ ಒಂದು ಚೌಕ್ ಕೊಡೋಣ ಅಂತ ತುಂಬಾ ಮಾತಾಡ್ತಿದ್ರಲ್ಲ, ತುಂಬಾ ಕಾಲು ಎಳಿತಿದ್ರಲ್ಲ ಅಣ್ಣಂದು, ಅದಕ್ಕೆ ಒಂದು ಚೌಕ್ ಕೊಡೋಣ ಅಂತಲ್ಲ ಅಣ್ಣ? ಚೌಕ್ ಕೊಡ್ತಾನೆ ಅನ್ಕೊಂಡಿದ್ದೀರಾ? ನೋ, ಕೈಗೆ ಚೌಕ್ ಕೊಟ್ಬಿಡ್ತಾನೆ. ಕಾರ್ ಬರ್ತದೆ, ಸೈಡ್ಗೆ ಹೋಗ್ಬೇಕು. ಇವನ್ ಕಾರಲ್ಲಿ ಕೂತಿರಿ, ನಾವೇ ಸೈಡ್ಗೆ ಹೋಗ್ತೀವಿ. ಸರಿ, ಈಗ ದೇವ್ರ ದರ್ಶನ ಮಾಡಕ್ಕೆ ಬರ್ತಾ ಇದೀವಿ, ಬನ್ನಿ. ಈಶಾ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ಸೊ ನೋಡಿ ಎಂಟ್ರೆನ್ಸ್ ಹೇಗಿದೆ. ಇವಾಗ ನಾವೆಲ್ಲಿದ್ದೀವಿ ಅಂತಂದ್ರೆ ನೋಡ್ತಿದ್ದೀರಲ್ಲ ನೀವೇ, ಈಶಾ ಟೆಂಪಲ್ಗೆ ಬಂದಿದ್ದೀವಿ. ಸೊ ನೋಡಿ, ಅದ್ಭುತವಾಗಿದೆ. ಸುತ್ತ ವಾತಾವರಣ ನೋಡಿದ್ರೆ ಯಾರಾಗ್ರಿ ಮನಸ್ಸಾಗುತ್ತೆ ಹೊರಗಡೆ ಹೋಗಕ್ಕೆ. ಅದರಲ್ಲೂ ನಾವು ಫಸ್ಟ್ ವಿಡಿಯೋ ನೋಡಿ, ಈಶ್ವರ ಅವ್ರ ಮಗ ಘಾಟಿ ಸುಬ್ರಹ್ಮಣ್ಯ ಎಲ್ಲ ಮಕ್ಳ ಹತ್ರಕ್ಕೆ ಹೋಗ್ತಾ ಇದೀವಿ. ಒಳ್ಳೇದು ಮಾಡ್ರಪ್ಪ ಅಂತ ನಾವು ಹಂಗೆ ತಾನೆ. ಸೊ ಒಳಗಡೆ ಹೋಗೋಣ ಬನ್ನಿ. ಕಮ್ ಚಂದ್ರಪ್ರಭು ಎಲ್ಲೋದ್ನಪ್ಪ. ಅಯ್ಯೋ ನೋಡಿ, ಗಂಡ ಹೆಂಡ್ತಿರು ಫೋಟೋ ಶೂಟ್ ಮಾಡ್ಕೊತಿದ್ರು. ಅವರಿಬ್ರದ್ದು ಮೈಮ್ ಮಾಡೋಣ ನಾವು, ನಿಲ್ಸ್ಬಿಟ್ರು. ಏನಿಲ್ಲ, ಅವ್ರು ಹೇಳ್ತಾವನೆ. ಚಂದ್ರಣ್ಣ ಏನ್ ಹೇಳ್ತಾವನ್ ಗೊತ್ತಾ, ಅಲ್ಲಿ ರೀಲ್ಸ್ ಮಾಡೋಣ ಅಂತ ಅಕ್ಕ ಕೇಳ್ತಾ ಇದಾರೆ. ನೋಡು, ಇದು ಶಿವಲಿಂಗ. ಇದು ಜಮಾನ ಒಂದು 10 ವರ್ಷದಿಂದ ಕಟ್ಟಿರೋದು. ಒಂದು 50 ವರ್ಷ ಆಗದೆ. ನಾನು ಚಿಕ್ಕ ಹುಡುಗನಾಗಿದ್ದೆ ಇಲ್ಲಿ ಬರ್ತಿದ್ದೆ ಅಂದಾಗ ಅವರು ಹ್ಞೂ 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 ಅನ್ಕೋತವ್ರೆ. ಅವ್ನು ಹೇಳಿದ್ದೆಲ್ಲ ಪಾಪ ಅವ್ರು ಹ್ಞೂ ಹ್ಞೂ ಅನ್ಕೊಂಡು ಹೋಯ್ತಾ ಇರ್ಬೇಕು ಹಿಂದೆ. ಸೊ ಬಾ ಹೋಗೋಣ. ಫೋಟೋ ಎಲ್ಲ ಬೇಡ, 4 ಜನ ನೋಡ್ತಾರೆ ಹಂಗೆ ಹಿಂಗೆ ಅಂತ. ಏನು ಬಾ, ಫುಲ್ಲು ಚೆನ್ನಾಗಿ ಗಡತ್ತಾಗ ಉಂಡ್ಬಿಟ್ಟು ವಾಕ್ ಮಾಡೋನಂಗೆ ಮಾಡ್ತಾ ಇದೀಯಾ? ಅಯ್ಯೋ, ನೀನು ಈ ದೇವಸ್ಥಾನಗಳಲ್ಲಿ 4 ಜನ ಇದ್ದಲ್ಲಿ ಯಾರ್ಯಾರು ಈ ಹೆಣ್ಮಕ್ಳು ಅವ್ರು ಒಂದು ಚೆನ್ನಾಗಿರೋರು ಇದ್ಬಿಟ್ರೆ ಮುಗ್ದೋಯ್ತು. ಬಹಳ ಮುಗ್ಧ ಆಗ್ಬಿಡ್ತಾನೆ. ಹೆಂಡತಿ ಜೊತೆ ಬಂದಿದಾರಲ್ವಾ, ಇವತ್ತದೆಲ್ಲ ಮಾಡಲ್ಲ. ಅದಕ್ಕೆ ಮುಗ್ಧ. ಪಾಪ ಮಾಡಿದ್ರು ಮಾಡ್ತೀರಾ? ಬಾ 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 ಪಾಪ ನೋಡೋಣ, ಬಾ ನಡಿ ಬಾ. ನೀ ಎಸ್ ವಿ ಅಂದ್ರೆ ಎಸ್ ವಿ ಆಗ್ತದದು. ಎಸ್ ಹೇಳಿವಿ. ಹೌದಾ? ನೋಡು, ನಾನು ಶಿವನ ಹಿಂಭಾಗದಲ್ಲಿ ಇದ್ದೀನಿ. ಸೊ ಹೇಗಿದೆ ನೋಡಿ, ಹಿಂಭಾಗ ಬೆಟ್ಟದ ತರ ಇದೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ಫೈನಲಿ ನಾವು ಈಶಾ ಟೆಂಪಲ್ ಶಿವನ ಹಿಂದ್ಗಡೆ ನಿಂತಿದ್ದೀವಿ. ಕೇಳಿ ಗೈಸ್, ಫೈನಲಿ ನಾವು ಈ ಕಡೆ ಬಂದಿದ್ದೀವಿ. ಸೊ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ನಾವು ಫಸ್ಟ್ ವಿಡಿಯೋ ಇಲ್ಲಿ ನಮ್ಮ ಒಂದು ದೇವಸ್ಥಾನಗಳಲ್ಲಿ ಮಾಡ್ತಾವೆ. ಸೊ ನಿಂಗೇನು ಅನಿಸ್ತಾ ಇದೆ? ನಂಗಂತೂ ತುಂಬ ಖುಷಿ ಆಗ್ತದೆ. ಅದರಲ್ಲೂ ಒಂದಲ್ಲ 2ನೇ ದೇವಸ್ಥಾನಕ್ಕೆ ಕಾಲಿಟ್ಟಿದ್ದೀವಿ ನಾವು. ಸೊ ಯಾರಿಗೆ ಸಿಗುತ್ತಲ್ವಾ ಈ ತರ ಭಾಗ್ಯ? ಭಾಗ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಇಬ್ರು ಕಪಲ್ಗಳು ಸಿಗೋದೇ ಕಷ್ಟ ಆಗದೆ. ಆ ಕಪಲ್ಗಳನ್ನ ಹಿಡಿಯೋದು ಬಹಳ ಕಷ್ಟ. ಸೊ ಅವ್ರನ್ನ ಹಿಂಗೆ ದರ್ಶನ ಮಾಡಿಸ್ಕೊಂಡು ದೇವ್ರುಗಳನ್ನ ತೋರಿಸ್ಕೊಂಡು ನಮ್ಮ ಜೊತೆ ಕೂಳೆ ಮಾಡ್ಕೊಂಡು ಮಜಾ ಮಾಡ್ತಾವ್ರೆ. ಇನ್ನೂ ಮಜಾ ಹೋಗ್ತಾ ಇರುತ್ತೆ. ಸೊ ಹೋಗೋಣ ಬನ್ನಿ ಹಾಗಾದ್ರೆ.